ಇನ್ನು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೊತೆಗಿದ್ದ ಪಟಾಲಂಗೂ ಕೂಡ ಸಂಕಷ್ಟ ಎದುರಾಗಿದೆ. ಮೊನ್ನೆಯಷ್ಟೇ ನಟ ಚಿಕ್ಕಣ್ಣ ವಿಚಾರಣೆಯನ್ನು ಎದುರಿಸಿ ತೆರಳಿದ್ರು ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬರಾದ ಮೇಲೊಬ್ಬರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ನಾನಾ ಆಯಾಮಗಳಲ್ಲಿ ವಿಚಾರಣೆ ನಡೀತಾ ಇದೆ. ವಿಶೇಷವಾಗಿ ದರ್ಶನ್ನ ಬಟ್ಟೆ ಸೀಸ್ ಮಾಡಿರುವಂಥದ್ದು ಇವೆಲ್ಲವೂ ಕೂಡ ಆದ ನಂತರ ಈಗ ಪತ್ನಿಯನ್ನ ಕರೆಸಿ ವಿಚಾರಣೆಯನ್ನು ನಡೆಸಿದ್ದಾರೆ. ಸತತ 5 ಗಂಟೆಗೂ ಹೆಚ್ಚು ಕಾಲ ಅವರನ್ನ ವಿಚಾರಣೆ ಮಾಡಿದ್ದಾರೆ. ಈ ಮಧ್ಯೆ ದರ್ಶನ್ ಸೇರಿದಂತೆ 17 ಆರೋಪಿಗಳಿಗೆ ಮೆಡಿಕಲ್ ಚೆಕಪ್ ಜೊತೆಗೆ DNA ಟೆಸ್ಟ್ ಕೂಡ ಮಾಡಿಸಲಾಗಿದೆ. ಕೋತಿ ತಾನ್ ಕೆಡುವುದಲ್ಲದೆ ವನನೆಲ್ಲ ಕೆಡಿಸ್ತು ಅನ್ನೋ ಹಾಗಾಗಿದೆ ದರ್ಶನ್ ಪರಿಸ್ಥಿತಿ. ಇಲ್ಲಿವರೆಗೂ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಪಟಾಲಂ ಮಾತ್ರ ಅರೆಸ್ಟ್ ಆಗಿದೆ. ನಟ ಚಿಕ್ಕಣ್ಣ, ಗೋಡೌನ್ ಮಾಲೀಕ ಪಟ್ಟಣಗೆರೆ ಜಯಣ್ಣ ಸೇರಿ 10 ಮಂದಿ ಪೊಲೀಸರ ವಿಚಾರಣೆಯನ್ನು ಎದುರಿಸಿದ್ರು. ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೂ ಸಂಕಷ್ಟ ಎದುರಾಗಿದೆ. ಬನಶಂಕರಿ ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿ ಕೊಲೆ ದಿನ ದರ್ಶನ್ ಧರಿಸಿದ್ದ ಶೂಗಳು ಸಿಕ್ಕಿದ್ವು. ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ವಿಜಯಲಕ್ಷ್ಮಿಗೆ ಪೊಲೀಸರು ನೋಟಿಸ್ ನೀಡಿದ್ರು. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಆಗಮಿಸಿದ ವಿಜಯಲಕ್ಷ್ಮಿ ವಿಚಾರಣೆಗೆ ಹಾಜರಾಗಿದ್ರು. ವಿಜಯಲಕ್ಷ್ಮಿಗೆ ಖಾಕಿ ಪ್ರಶ್ನೆ. ಪ್ರಶ್ನೆ 1, ಸ್ವಾಮಿ ಕೊಲೆ ಸಂಬಂಧ ನಿಮಗೆ ಮಾಹಿತಿ ಇತ್ತೆ? ಪ್ರಶ್ನೆ 2, ನಿಮ್ಮ ಜೊತೆ ದರ್ಶನ್ ಅಥವಾ ಬೇರೆ ಯಾರಾದರೂ ಮಾತನಾಡಿದ್ರ? ಪ್ರಶ್ನೆ 3, ಅಪಹರಣ, ಹಲ್ಲೆ, ಕೊಲೆ ಬಗ್ಗೆ ದರ್ಶನ್ ನಿಮ್ಮ ಬಳಿ ಮಾತಾಡಿದ್ರ? ಪ್ರಶ್ನೆ 4, ದರ್ಶನ್ ಶೂ ನಿಮ್ಮ ಮನೆಗೆ ಹೇಗೆ ಬಂತು? ಯಾರು ತಂದಿಟ್ರು? ಪ್ರಶ್ನೆ 5, ನೀವೇನಾದರೂ ದರ್ಶನ್ ಶೂ ತರುವಂತೆ ಯಾರಿಗಾದರೂ ಹೇಳಿದ್ರ? ಪ್ರಶ್ನೆ 6, ದರ್ಶನ್ ಮತ್ತು ಪವಿತ್ರ ಗೌಡ ವಿಷಯದಲ್ಲಿ ನಿಮಗೆ ಮನಸ್ತಾಪ ಆಗಿತ್ತ? ಪ್ರಶ್ನೆ 7, ಪವಿತ್ರ ಗೌಡ ನೀವು ಯಾವತ್ತಾದರೂ ಮುಖಾಮುಖಿ ಮಾತಾಡಿದ್ರ? ಪ್ರಶ್ನೆ 8, ಪವಿತ್ರ ಗೌಡ ವಿಷಯದಲ್ಲಿ ದರ್ಶನ್ ನಿಮ್ಮ ಮೇಲೂ ಹಲ್ಲೆ ಮಾಡಿದ್ರ? ಪ್ರಶ್ನೆ 9, ದರ್ಶನ್ ಪವಿತ್ರ ಫೋಟೋ ವೈರಲ್ ಆದಾಗ ಯಾಕೆ ದೂರು ಕೊಡಲಿಲ್ಲ? ಪ್ರಶ್ನೆ 10, ದರ್ಶನ್ ಪವಿತ್ರ ಗೌಡ ವಿಷಯದಲ್ಲಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ರ? ಹೀಗೆ 5 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ ತನಿಖಾಧಿಕಾರಿಗಳು ವಿಜಯಲಕ್ಷ್ಮಿ ಹೇಳಿಕೆ ದಾಖಲಿಸಿಕೊಂಡ್ರು. ಮತ್ತೆ ಅವಶ್ಯಕತೆ ಇದ್ದಾಗ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ರು. ಪ್ರಕರಣದಲ್ಲಿ ವಿಜಯಲಕ್ಷ್ಮಿಯನ್ನ ಸಾಕ್ಷಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ದರ್ಶನ್ ಪ್ರಕರಣದ ಬಗ್ಗೆ ವಿಜಯಲಕ್ಷ್ಮಿ ಬೇಸರ. ಪೊಲೀಸ್ ಠಾಣೆ ವಿಚಾರಣೆ ಮುಗಿಸಿ ವಿಜಯಲಕ್ಷ್ಮಿ ಹೋದ್ರು. ಯಾರತ್ರಾನೂ ಮಾತಾಡಲಿಲ್ಲ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿದ್ದಾರೆ ವಿಜಯಲಕ್ಷ್ಮಿ. ಅದರಲ್ಲೂ ಸಾಮಾಜಿಕ ಜಾಲತಾಣಗಳಲ್ಲಿ ವಿಜಯಲಕ್ಷ್ಮಿ ಮತ್ತು ಮಗನ ಬಗ್ಗೆ ದರ್ಶನ್ ಆಡಿದ್ದ ಕೆಟ್ಟ ಮಾತುಗಳ ಆಡಿಯೋ ವೈರಲ್ ಆಗಿದೆ. ಇದಕ್ಕೂ ವಿಜಯಲಕ್ಷ್ಮಿ ಬೇಸರ ಹೊರಹಾಕಿದ್ದಾರೆ. ರೇಣುಕಾಸ್ವಾಮಿಯವರ ಸಾವಿಗೆ ನನ್ನ ಸಂತಾಪಗಳು. ಅವರ ಕುಟುಂಬಕ್ಕೆ ನನ್ನ ಹೃದಯದಿಂದ ಸಂತಾಪ ಸೂಚನೆಗಳು. ಇತ್ತೀಚೆಗೆ ನನ್ನ ಬಗ್ಗೆ, ನನ್ನ ಮಗನ ಬಗ್ಗೆ ದರ್ಶನ್ ರದ್ದು ಎನ್ನಲಾದ ಕೆಲವು ಸುಳ್ಳು ಸುದ್ದಿಗಳು ಹರಿದಾಡ್ತಿದೆ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿಬಿಡಿ. ಕೆಲವು ದಿನಗಳಿಂದ ನನಗೂ ನನ್ನ ಕುಟುಂಬಕ್ಕೂ ತುಂಬಾ ದುಃಖ ಆಗಿದೆ. ಇದರಿಂದ ನನಗೂ ನಮ್ಮ ಕುಟುಂಬಕ್ಕೆ ತುಂಬಾ ನೋವಾಗಿದೆ. ಚಾಮುಂಡೇಶ್ವರಿ ತಾಯಿ ಹಾಗೂ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ. ಸುಳ್ಳು ಸುದ್ದಿ ಪ್ರಚಾರ ಮಾಡದಂತೆ ಕೋರ್ಟ್ನಿಂದ ಸ್ಟೇ ತಂದಿದ್ದೇನೆ. ಇನ್ನು ದರ್ಶನ್ ಪ್ರಕರಣದಲ್ಲಿ ಕೋರ್ಟ್ನಲ್ಲಿ ನ್ಯಾಯ ಮೇಲುಗೈ ಸಾಧಿಸುತ್ತೆ ಅನ್ನೋ ನಂಬಿಕೆ ಇದೆ. ಇದು ದರ್ಶನ್ ಪ್ರಕರಣದಲ್ಲಿ ವಿಚಾರಣೆ ಮುಗಿಸಿ ಮನೆಗೆ ಹೋದ್ಮೇಲೆ ವಿಜಯಲಕ್ಷ್ಮಿ ಹಾಕಿರುವ ಪೋಸ್ಟ್. ದರ್ಶನ್ ಸೇರಿ 10 ಆರೋಪಿಗಳಿಗೆ DNA ಟೆಸ್ಟ್. ದರ್ಶನ್, ಪವಿತ್ರ ಗೌಡ ಸೇರಿ 10 ಆರೋಪಿಗಳಿಗೆ DNA ಪರೀಕ್ಷೆ ಮಾಡಲಾಗಿದೆ. ಆರೋಪಿಗಳ ರಕ್ತ, ಕೂದಲಿನ ಮಾದರಿ ಸಂಗ್ರಹಿಸಲಾಗಿದೆ. ಕೊಲೆ ನಡೆದ ಜಾಗದಲ್ಲಿ ಪತ್ತೆಯಾದ ಕೂದಲು, ರಕ್ತದ ಮಾದರಿಗೂ ಮ್ಯಾಚ್ ಮಾಡಲು ಮುಂದಾಗಿದೆ ಖಾಕಿ ಟೀಮ್. ಒಂದು ವೇಳೆ ಕೊಲೆಯಾದ ಸ್ಥಳದಲ್ಲಿ ಪತ್ತೆಯಾದ ಕೂದಲು, ರಕ್ತದ ಮಾದರಿಗಳು ಒಂದೇ ಆದಲ್ಲಿ ಮತ್ತಷ್ಟು ಸಾಕ್ಷ್ಯ ಸಿಕ್ಕಂತಾಗುತ್ತವೆ. ಇದರಲ್ಲಿ ನಾನು ಮೊನ್ನೆ ಸರ್ ನಿಮ್ಮಲ್ಲಿ ಹೇಳಿದ್ದೆ, ನಾನು ಬೆಲ್ಟ್ ಅಲ್ಲಿ ಹೊಡೆದದ್ದು, ಕೋಲಲ್ಲಿ ಹೊಡೆದದ್ದು, ರೀಪಲ್ಲಿ ಹೊಡೆದದ್ದು ಎಲ್ಲ ಪ್ರತಿಯೊಂದು ಕಾಣ್ತಾ ಇದೆ ಈಗ. ಇದು ಮತ್ತೆ ಅವರ ಶೂ ಅಲ್ಲಿ ತುಳಿದದ್ದು ಸಹ ಗಾಯ ಉಂಟು ಇದರಲ್ಲಿ. ಅದು ಯಾರ ಶೂ, ಆ ಶೂ ಅಲ್ಲಿ DNA ತೆಗಿಬಹುದು. ಮತ್ತೆ ಬಟ್ಟೆ ಈಗ ಇವರದ್ದು ದರ್ಶನ್ ಇದು DNA ತೆಗಿಲಿಕ್ಕೆ ಹೋಗ್ತಾ ಇದ್ದಾರೆ. ಆ ದರ್ಶನ್ ಶರ್ಟ್ ಪ್ಯಾಂಟ್ ಅಲ್ಲಿ ಅವರ DNA ಇದೆ ಅಂತ ನೋಡ್ಬೇಕು, ಈ ವಿಕ್ಟಿಮ್ DNA ಇದೆ ಅಂತ ನೋಡ್ಬೇಕು. ನಟ ಪ್ರಥಮ್ಗೆ ಜೀವ ಬೆದರಿಕೆ, ದೂರು ದಾಖಲು. ದರ್ಶನ್ ಅರೆಸ್ಟ್ ಆಗ್ತಿದ್ದಂತೆ ಅತಿರೇಕದ ಅಭಿಮಾನಿಗಳಿಗೆ ಬುದ್ಧಿಮಾತು ಹೇಳಿದ್ರು ನಟ ಪ್ರಥಮ್. ಇದರಿಂದ ಕೆಲ ಕಿಡಿಗೇಡಿಗಳು ಪ್ರಥಮ್ಗೆ ನಿರಂತರವಾಗಿ ಬೆದರಿಕೆ ಕರೆ ಮಾಡುತ್ತಿದ್ದಾರಂತೆ. ಹೀಗಾಗಿ ನಟ ಪ್ರಥಮ್ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ನನಗೆ ದರ್ಶನ್ ಸರ್ ನಲ್ಲಿ ಅವ್ರು ನಂಗೆ ಏನ್ ಮಾಡಿದಾರೆ ಹೇಳಿ? ಫಸ್ಟ್ ಆಫ್ ಆಲ್ ನನ್ನ ಪ್ರಶ್ನೆ ಇಷ್ಟ, ನಂಗೆ ಏನ್ ಮಾಡಿದಾರೆ? ನಿಜವಾಗ್ಲೂ ಪ್ರಾಮಾಣಿಕ ಹೊರಗಡೆ ಬರಲಿ, ತುಂಬಾ ಖುಷಿ ಪಡ್ತೀನಪ್ಪ. ಫುಲ್ ವಿಡಿಯೋ ನೋಡ್ಲಾ. ಇಲ್ಲಿ ಸಿನಿಮಾ ನಡೀತಾ ಇದೆ ಸರ್, ನಂದು ಕೊಕೇನ್ ನಾನ್ ಸ್ಟಾಪ್ ಆಕ್ಷನ್ ಸೀನ್ ನಡೀತಾ ಇದೆ. ಅದ್ರ ಮಧ್ಯದಲ್ಲಿ ಇವ್ರು ಫೋನ್ ಮಾಡೋದು, ಯಾರೋ ಫೋನ್ ಮಾಡ್ತಿರ್ತಾರೆ, ಸರ್ ಲೊಕೇಶನ್ಗೆ ಬಂದಿದ್ವಿ ಸರ್ ಅದು ಇದು ಅಂತ. ಅದೇ ನಂಬರ್ಗೆ ಫೋನ್ ಮಾಡೋದು, ಥ್ರೆಟ್ ಮಾಡೋದು, ಆಫೀಸ್ ನಂಬರ್ಗೆ ವಾರ್ನ್ ಮಾಡ್ತಾನೆ ಇದಾರೆ. ಕೆಟ್ಟ ಕೆಟ್ಟ ಕಾಮೆಂಟ್, ತೀರಾ ಅಂದ್ರೆ ತೀರಾ ಅಶ್ಲೀಲ, ಯಾವುದು ಸಹನೀಯವಲ್ಲವೋ ಅವಾಗ ಹೋಯ್ತು.
ಪೊಲೀಸರ ರಿಮಾಂಡ್ ಅರ್ಜಿಯಲ್ಲಿ ಡಿ ಗ್ಯಾಂಗ್ನ ಮತ್ತಷ್ಟು ಕ್ರೌರ್ಯಗಳು ಬೆಳಕಿಗೆ ಬಂದಿವೆ. ಕರೆಂಟ್ ಶಾಕ್ ಹಾಗೂ ರಕ್ತಸ್ರಾವದಿಂದಲೇ ರೇಣುಕಾಸ್ವಾಮಿ ಮೃತಪಟ್ಟಿರೋದು ದೃಢಪಟ್ಟಿದೆ. ಸಿಕ್ಕ ವಸ್ತುಗಳಿಂದ ಹಲ್ಲೆ ಮಾಡಿ ಒದ್ದು ತುಳಿದು ಚಿತ್ರಹಿಂಸೆ ಕೊಟ್ಟಿದ್ರಂತೆ. ಹಗ್ಗ, ದೊಣ್ಣೆ, ಮರದ ಕೊಂಬೆ ಬಳಸಿ ಹಿಗ್ಗಾಮುಗ್ಗ ಥಳಿಸಿದ್ರು. ಬಳಿಕ ಶಾಕ್ ಟಾರ್ಚ್ನಿಂದ ಕಿರುಕುಳ ನೀಡಿದ್ರಂತೆ. ಸದ್ಯ ಈ ಎಲ್ಲ ಸ್ಯಾಂಪಲ್ಸ್ ಪೊಲೀಸರು ಎಫ್ಎಸ್ಎಲ್ಗೆ ರವಾನಿಸಿದ್ದು ರಿಪೋರ್ಟ್ಗಾಗಿ ಕಾಯುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಫುಲ್ ಟೆನ್ಷನ್ ಆಗಿದ್ದ ಆರೋಪಿಗಳು ಮೊದಲು ಸೆಕ್ಯೂರಿಟಿ ರೂಮ್ಗೆ ಶವ ಸಾಗಿಸಿದ್ರು. ಸೆಕ್ಯೂರಿಟಿ ರೂಮ್ನಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿವೆ. ಈಗಾಗಲೇ ಸೆಕ್ಯೂರಿಟಿ ಹೇಳಿಕೆ ದಾಖಲಿಸಿರುವ ಪೊಲೀಸರು ಮಹಜರು ಕೂಡ ಮಾಡಿದ್ದಾರೆ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಪೊಲೀಸರು ಬರೋಬ್ಬರಿ 14 ಸ್ಥಳಗಳಲ್ಲಿ ಆರೋಪಿಗಳನ್ನು ಕರೆದೊಯ್ದು ಸ್ಥಳ ಮಹಜರು ಮಾಡಿದ್ದಾರೆ. ದರ್ಶನ್ ಜೈಲಿಗ ಮತ್ತೆ ಕಸ್ಟಡಿಗ. ನಾಳೆ ದರ್ಶನ್ ಭವಿಷ್ಯ ಬರೆಯಲಿದೆ ನ್ಯಾಯಾಲಯ. ನಾಳೆ ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯವಾಗಲಿದ್ದು ನಾಳೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ನಾಳೆ ದರ್ಶನ್ ಜೊತೆ ಆತನ ಗ್ಯಾಂಗ್ ಜೈಲು ಸೇರುತ್ತಾ ಅಥವಾ ಮತ್ತೆ ಪೊಲೀಸರೇ ಕಸ್ಟಡಿಗೆ ಪಡೀತಾರಾ ಅನ್ನೋದು ಕೋರ್ಟ್ನಲ್ಲಿ ತೀರ್ಮಾನವಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.